ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಡಿಫ್ರೆಂಟ್ ಅಂತಂದರೆ ಉಪ್ಪಿ ಸರ್ ಡೈರೆಕ್ಷನ್ನು. ಅದರಲ್ಲೂ ಕೂಡ ಸಿನಿಮಾ ಹೆಸರನ್ನು ಅಕ್ಷರದಲ್ಲಿ ತೋರಿಸ್ದೆ ಒಂದು ಡಿಸೈನು ಮತ್ತು ಒಂದು ಲೋಗೋದಲ್ಲಿ ಒಂದು ಸಿನಿಮಾ ಹೆಸರನ್ನು ಇಂಡಿಕೇಶನ್ ಮಾಡುವಂಥದ್ದು ಇದಿಲ್ಲ, ನಿಜವಾಗ್ಲೂ ತುಂಬಾ ಕಷ್ಟ. ಸೊ ಎಲ್ರಿಗೂ ಗೊತ್ತಿರೋ ಹಾಗೇ ಇವತ್ತು ನಾನು ಯಾಕೆ ಲೋಗೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಡ್ ಅದ್ರ ಜೊತೆಗೇನೆ ಹೇಳಬೇಕು ಅಂತಂದರೆ ಎಲ್ರಿಗೂ ವಾರ್ನರ್ ಅನ್ನೋದೊಂದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಏನಿದು ವಾರ್ನರ್ ಅಂದರೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದರೆ, ಸೊ ನನಗಾದಂಥ ಒಂದು ಅರ್ಥದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಉಪ್ಪಿ ಸರ್ ಅವರು ಯಾವ ವಿಷನಲ್ಲಿ ಹೇಳಿದ್ದಾರೆ ಆಡಿಯನ್ಸ್ಗೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೊ ಅದು ಬಂದಾಗಲೇ ಗೊತ್ತಾಗೋದು. ಸೊ ನನ್ನ ವಿಷನಲ್ಲಿ ನನಗೆ ಏನು ಅನಿಸ್ತು ಅದನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ನಾವು ಫಸ್ಟಿಗೆ ಹೇಳಿದಾಗೇ ಇಂಡಸ್ಟ್ರಿಲಿ ಅಕ್ಷರಗಳನ್ನು ಹೊರತುಪಡಿಸಿ ಲೋಗೋದಲ್ಲಿ ಒಂದು ಡಿಸೈನಲ್ಲಿ ಸಿನಿಮಾ ಹೆಸರನ್ನು ತೋರಿಸುವಂಥದ್ದು ಉಪ್ಪಿ ಸರ್ ಸ್ಟೈಲು. ಸೊ ನಾವು ಪ್ರತಿಯೊಂದು ಸಿನಿಮಾ ನೋಡ್ಕೊಳ್ತಾ ಬಂದರೂ ಕೂಡ ಗೊತ್ತಾಗುತ್ತೆ. ಸೊ UI ಕೂಡ ಅಷ್ಟೇ. ಆ್ಯಂಡ್ ಅದು ಒಂದು ಕಡೆ ಆಯಿತು ಅಂತಂದರೆ, ಸೊ ಈಗ ಮ್ಯಾಟ್ರಿಗೆ ಬಂದುಬಿಡ್ತೀನಿ, ತಡ ಮಾಡಲಿಕ್ಕೆ ಹೋಗಲ್ಲ. ಸೊ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುವಂಥದ್ದು ವಾರ್ನರ್ ಅಂದರೆ ಏನು, ವಾರ್ನರ್ ಅನ್ನುವಂಥದ್ದು ರಿಲೀಸ್ ಆಗ್ತಾ ಇದೆ 2ನೇ ತಾರೀಕಿಗೆ ಅನ್ನುವಂಥದ್ದು. ಸೊ ಖಂಡಿತವಾಗ್ಲೂ ಟ್ರೈಲರು ಟೀಸರು ಅನ್ನೋದೇನಿದೆ ಕಂಪ್ಲೀಟ್ಲಿ ಜನರಿಗೂ ಕೂಡ ಖಂಡಿತವಾಗ್ಲೂ ಬೋರ್ ಆಗಿಬಿಟ್ಟಿದೆ. ಟ್ರೈಲರ್ ರಿಲೀಸ್ ಆಗ್ತಿದೆ ಅಂತ, ಟೀಸರ್ ರಿಲೀಸ್ ಆಗ್ತಿದೆ ಅಂತ ಅನ್ನೋಂಥದ್ದು ಬೇಜಾರಾಗಿದೆ ಅನ್ನೋಕ್ಕಿಂತ ಆ ವರ್ಡ್ ಯೂಸ್ ಮಾಡಿ ಅದರಲ್ಲಿ ಏನೋ ಒಂದು ಸ್ಪೆಷಲ್ ಅನ್ನೋದಿಲ್ಲ. ಸೊ ಹಾಗಾಗಿ ಏನಾದರೂ ಒಂದು ಡಿಫ್ರೆಂಟ್ ಆಗಿರಲಿ ಅನ್ನುವಂಥ ಒಂದು ಹೆಸರಲ್ಲಿ ವಾರ್ನರ್ ಅಂತ ತಂದಿದ್ದಾರೆ. ಸೊ ಎಲ್ಲರೂ ಕೂಡ ಮಾತಾಡ್ತಿರುವಂಥದ್ದು ವಾರ್ನರ್ ಅಂದರೆ ಟ್ರೈಲರ್ ಅಂತ. ಸೊ ವಾರ್ನರ್ ಅಂದರೆ ಟ್ರೈಲರ್ ಅಂತ ಮಾತಾಡ್ತಿದ್ದಾರೆ. ಖಂಡಿತವಾಗ್ಲೂ ಟ್ರೈಲರೇ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ. ಬಟ್ ಉಪ್ಪಿ ಸರ್ ಅವರು ಯಾವ ವಿಷನ್ನಲ್ಲಿ ಯಾವ ರೀತಿ ತೋರಿಸ್ತಾರೆ ಅನ್ನೋದು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಅದು ಬಂದಾಗಲೇ ಗೊತ್ತಾಗುತ್ತೆ. ಸೊ ಒಂದು ಕ್ವಶನ್ ನಿಮಗೆಲ್ಲರಿಗೂ ಇರುವಂಥದ್ದು, ಫಸ್ಟ್ ಆಫ್ ಆಲ್ ಆ ಒಂದು ಪೋಸ್ಟರ್ ರಿಲೀಸ್ ಆದಮೇಲೆ, ಒಂದು ಗನ್ ಹಿಡ್ಕೊಂಡಿರೋ ಒಂದು ಪೋಸ್ಟರ್ ರಿಲೀಸ್ ಆದಮೇಲೆ ಸೊ ಎಲ್ಲರೂ ಕೇಳಿರುವಂಥದ್ದು ಕಾಮೆಂಟ್ ಸೆಕ್ಷನಲ್ಲಿ, ಬ್ರದರ್ ವಾರ್ನರ್ ಅಂತ ಹಾಕಿದ್ದಾರೆ, ಏನಿರಬಹುದು ಅಂತ ಹಾಕಿದ್ದಾರೆ. ಸೊ ವಾರ್ನರ್ ಅಂತ ನೋಡೋದಾಯಿತು ಅಂದರೆ, ಸೊ ನಾನು ಹೇಳ್ತಾ ಇರುವಂಥದ್ದು ಉಪ್ಪಿ ಸರ್ ಅವರ ಒಂದು ವಿಷನಲ್ಲಿ ಹೇಳ್ತಾ ಇಲ್ಲ, ಆ್ಯಂಡ್ ಒಂದು ಕಾಮನ್ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರಿಡಿಕ್ಟ್ ಮಾಡುವಂಥದ್ದು ಉಪ್ಪಿ ಸರ್ದು ತುಂಬ ಅಂದರೆ ತುಂಬಾ ಕಷ್ಟ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರು 1-2 ಸಲ ನೋಡಿದ್ರು ನಾವು ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಒಂದು ಕನ್ಕ್ಲೂಷನ್ ಸಿಗೋದಿಲ್ಲ ಅಷ್ಟು ಬೇಗ ಸಿನಿಮಾ ನೋಡಿದ ತಕ್ಷಣ ಉಪ್ಪಿ ಸರ್ ಸಿನಿಮಾ. ಸೊ ಈಗ ಒಂದು ವಾರ್ನರ್ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಪದದ ಬಗ್ಗೆ ಟ್ರೈಲರ್ ಅನ್ನೋ ಪದ ಮತ್ತು ಟೀಸರ್ ಅನ್ನೋ ಪದ ಆಯಿತು, ಈಗ ಏನಿದು ವಾರ್ನರ್ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ, ಯಾರಿಗೂ ತಡ ಮಾಡೋಕ್ಕೆ ಹೋಗಲ್ಲ. ಸೊ ವಾರ್ನರ್ ಅಂತಂದರೆ ಏನು ಅನ್ನೋದು ನೋಡೋದಾಯ್ತು ಅಂದರೆ, ಸೊ ನಾನು ಇದನ್ನು ರಿಸರ್ಚ್ ಮಾಡಿ ನೋಡಿದಾಗ ಕಾಮನ್ ಆಗಿ ಗೊತ್ತಿರುವಂಥ ವಿಚಾರಗಳೇ. ವಾರ್ನರ್ ಅಂದರೆ ರೂಲ್ ಮಾಡುವವನು ಅನ್ನೋದು ಕೂಡ ಆಗುತ್ತೆ. ಅಂದರೆ ರೂಲ್ ಮಾಡೋನು, ಆಮೇಲೆ ಆರ್ಡರ್ ಮಾಡೋನು, ಆಮೇಲೆ ಒಂದರ ಎಚ್ಚರಿಕೆ ಕೊಡುವವನು. ಸೊ ಈ ರೀತಿಯಾದಂಥ ಪದ ಬರುತ್ತೆ. ಬಟ್ ಈ ವಾರ್ನರ್ ಏನಿದೆ, ಸೊ ಇದು ಉಪ್ಪಿ ಸರ್ ಅವರು ಯಾವ ವಿಷನ್ನಲ್ಲಿ ಇಟ್ಕೊಂಡು ಈ ಒಂದು ರಿಲೀಸ್ಗೆ 2ನೇ ತಾರೀಕು ಡಿಸೆಂಬರ್ಗೆ ಇಟ್ಕೊಂಡಿದ್ದಾರೆ. ಸೊ ಯಾವ ರೀತಿ ಅನ್ನೋದನ್ನು ನಾವು ಅವರು ರಿಲೀಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೇ ಖಂಡಿತವಾಗ್ಲೂ ನಾವು ಏನೇ ಪ್ರಿಡಿಕ್ಟ್ ಮಾಡಿದ್ರು ಕೂಡ ಅದು ತಳ್ಕೊಂಬಳಕ್ಕಾಗೋದಂದ್ರೂ ಪಕ್ಕ ಗ್ಯಾರಂಟಿ. ಸೊ ಹಾಗಾಗಿ ವಾರ್ನರ್ ಅನ್ನುವಂಥದ್ದು ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇತ್ತು. ಸೊ ವಾರ್ನರ್ ಅಂದರೆ ಸಿಂಪಲ್ ಇಷ್ಟೇ, ರೂಲ್ ಮಾಡೋನಿಗೆ ವಾರ್ನರ್ ಅಂತ ಕರೀತಾರೆ, ಎಚ್ಚರಿಕೆ ಕೊಡೋನು ವಾರ್ನರ್ ಅಂತಾರೆ. ಸೊ ಈ ರೀತಿಯಾದ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ವಾರ್ನರ್ ಅನ್ನೋಕ್ಕೆ. ಸೊ ಖಂಡಿತವಾಗ್ಲೂ ಇದು ಹೌದಾ ಅಥವಾ ಅಲ್ವಾ ಅನ್ನೋದು ಒಂದು ಕನ್ಫ್ಯೂಷನ್ ನನಗೂ ಇದೆ. ಬಟ್ ನಾವೆಲ್ಲ ಈಗ ಈ ವಾರ್ನರ್ ಅಂತ ಬಂದಾಗ ಗೂಗಲಲ್ಲಿ ಸರ್ಚ್ ಮಾಡೋದಾಗಿರ್ಬೋದು, ಎಲ್ಲೇ ಒಂದು ಹುಡುಕೋದಾಗಿರ್ಬೋದು, ಕಾಮನ್ ಆಗಿ ಆ ವರ್ಡ್ ಗೊತ್ತಿದ್ರು ಕೂಡ ಅದೇನು ಅಂತ ಗೆಸ್ ಮಾಡ್ಬೋದು. ಬಟ್ ನಮ್ಮ ವಿಷನಲ್ಲಿ ನಾವು ಗೆಸ್ ಮಾಡುವಂಥದ್ದು 100% ಅದು ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಅದು ಆಗಿರಲ್ಲ ಅಂತ. ಸೊ ಖಂಡಿತವಾಗ್ಲೂ ಉಪ್ಪಿ ಸರ್ ಕೂಡ ಥಿಂಕ್ ಮಾಡಿರ್ತಾರೆ. ಸೊ ವಾರ್ನರ್ ಅಂದ ತಕ್ಷಣ ಆಡಿಯನ್ಸ್ಗಳು ಇದೇ ರೀತಿ ಥಿಂಕ್ ಮಾಡ್ತಾರೆ ಅಂತ. ಬಟ್ ಆ ರೀತಿ ಇರುತ್ತೋ ಇರಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಏನಿದೆ ಈ ನವೆಂಬರ್ 2ನೇ ತಾರೀಕಿಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಏನು ಅಂತ. ಆ್ಯಂಡ್ 20ನೇ ತಾರೀಕಿಗೆ ಸಿನಿಮಾ ಬರ್ತಾ ಇದೆ. ಸಿನಿಮಾ ಕೂಡ ತುಂಬ ವೇಟಿಂಗಲ್ಲಿದ್ದೀವಿ. ಈ ತಿಂಗಳಂತೂ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಸೂಪರ್ ಅಂತ ಹೇಳ್ಬೋದು. UI ರಿಲೀಸ್ ಆಗ್ತಾ ಇದೆ, ಮತ್ತು ಮೋಸ್ಟ್ ವೇಟೆಡ್ ಮ್ಯಾಕ್ಸ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಒಂದು ಸೂಪರ್ ಆಗಿ ರಿಲೀಸ್ ಒಂದು ಮಂತ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಕೂಡ ಮಾಡಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಪ್ರಮೋಷನ್ಸ್ಗಳು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡ್ತೀನಿ, ಖಂಡಿತವಾಗ್ಲೂ. ಸೊ ಒಟ್ಟಾರೆ ಹೇಳೋದಾಯ್ತು ಅಂತಂದರೆ ಈ ಎಲ್ಲ ಒಂದು ಏನಿದೆ ಒಂದು ಉಪ್ಪಿ ಸರ್ ಅವರ ಒಂದು ವಾರ್ನರ್ ಏನಿದೆ, ಸೊ ಏನಿದು ವಾರ್ನರ್ ಅನ್ನುವಂಥದ್ದು ನಾವು ಕಾದು ನೋಡೋಣ. ಆ್ಯಂಡ್ ನೀವು ಫಸ್ಟು ಈ ಒಂದು ಪೋಸ್ಟರ್ ರಿಲೀಸ್ ಆದಾಗ ವಾರ್ನರ್ ಅಂತ ಬಂದಾಗ ನೀವೇನು ತಿಳ್ಕೊಂಡ್ರಿ, ಟ್ರೈಲರು ಟೀಸರು, ಸೊ ಇದು ಕಾಮನ್ ವರ್ಡು. ಸೊ ವಾರ್ನರ್ ಅಂತ ಒಂದು ಹೆಸರು ಹಿಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ವಿಷನಲ್ಲಿ ವಾರ್ನರೇ ಬೇರೆ, ಉಪ್ಪಿ ಸರ್ ಅವರ ವಿಷನಲ್ಲಿ ವಾರ್ನರೇ ಬೇರೆ. ಖಂಡಿತವಾಗ್ಲೂ ಅದು ಏನಂತ ಗೊತ್ತಿಲ್ಲ. ಸೊ ನಾನು ಕೂಡ ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ, ಕಾದು ನೋಡೋಣ. ಸೊ ನಿಮಗೇನು ಅನ್ನಿಸ್ತು ಫಸ್ಟಿಗೆ ವಾರ್ನರ್ ಅಂತ ಬಂದಾಗ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ
ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಹೆಕ್ಸಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.